ಒಂದು ಕುಟುಂಬ ನೀತಿಯಿಂದ ಯಥಾರ್ಥವಾಗಿ ಜೀವಿಸಿದಕ್ಕೆ ದೇಶವನ್ನೇ ಉದ್ಧರಿಸುವುದಕ್ಕಾಗಿ ದೇವರು ಒಬ್ಬ ನ್ಯಾಯಸ್ಥಾಪಕನನ್ನು ಅನುಗ್ರಹಿಸುತ್ತಾರೆ. ಅಂದರೆ ಈ ದಿನ ನೀನೊಬ್ಬ ಬಡವನಾಗಿರ್ಬೋದು, ನೀನೊಬ್ಬ ಬಡವಳಾಗಿರ್ಬೋದು, ಐಶ್ವರ್ಯ ಇಲ್ಲದ ವ್ಯಕ್ತಿ ಆಗಿರ್ಬೋದು, ಹೆಸರು ಪ್ರಖ್ಯಾತಿ ಅಂದ ಚಂದ ಇಲ್ಲದ ವ್ಯಕ್ತಿ ಆಗಿರಬಹುದು, ವಿದ್ಯಾಭ್ಯಾಸ ಇಲ್ಲದವರಾಗಿರ್ಬಹುದು, ಧನ ಘನತೆ ಇಲ್ಲದವರಾಗಿರಬಹುದು. ಆದರೆ ನೀನೊಬ್ಬ ಆತ್ಮಿಕಳು ಆಗಿರೋದಾದ್ರೆ ದೇವರು ನಿಮಗೆ ಕೊಡಲಿಕ್ಕಿರುವ ಗರ್ಭಫಲ ಇಲ್ಲವೇ ದೇವರು ನಿಮಗೆ ಕೊಟ್ಟಿರುವಂತಹ ಫಲವನ್ನು ಅತ್ಯಧಿಕವಾಗಿ ಆಶೀರ್ವದಿಸಲು ಆತನು ಶಕ್ತನಾಗಿದ್ದಾನೆ. ನೋಡಿ ಪ್ರಿಯರೇ, ಮನೋಹನ ಹೆಂಡತಿ ಹೆಸರು ಕೂಡ ಮೆನ್ಷನ್ ಮಾಡಲಿಲ್ಲ, ಆದರೂ ಸಹ ದೇವರು ಆ ಕುಟುಂಬವನ್ನು ಆರಿಸಿಕೊಳ್ತಾರೆ. ಆ ಕುಟುಂಬದಿಂದ ಸಂಸೋನನು ಎಂಬ ಒಬ್ಬ ಮಹಾ ಬಲಿಷ್ಠನನ್ನು ದೇವರು ಅವರಿಗೆ ಬಹುಮಾನವಾಗಿ ಕೊಡುತ್ತಾರೆ. ಸಂಸೋನನು ಪ್ರತ್ಯೇಕಿಸಲ್ಪಟ್ಟವನು, ದೇವರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವನು, ಪರಿಶುದ್ಧವಾಗಿ ಜೀವಿಸಲು ಕರೆಯಲ್ಪಟ್ಟವನು ಆಗಿದ್ದನು. ಮಾತ್ರವಲ್ಲ, ಅವನು ಒಬ್ಬ ಪ್ರಾಯಸ್ಥನಾಗಿದ್ದಾಗಲೇ ಪವಿತ್ರಾತ್ಮನ ಶಕ್ತಿಯಿಂದ ಅವನು ಪ್ರತಿಯಾಗಿ ಹೋರಾಡಿರುವುದನ್ನು ನಾವು ನೋಡ್ತೇವೆ. ನ್ಯಾಯಸ್ಥಾಪಕರು 13ನೇ ಅಧ್ಯಾಯಕ್ಕೆ ಹೋಗೋಣ ಬನ್ನಿ. ವಚನ 24ರಿಂದ. ಆ ಸ್ತ್ರೀಯು ಮಗನನ್ನು ಹೆತ್ತು ಅವನಿಗೆ ಸಂಸೋನನೆಂದು ಹೆಸರಿಟ್ಟಳು. ಆ ಹುಡುಗನು ದೊಡ್ಡವನಾದನು, ಯೆಹೋವನು ಅವನನ್ನು ಆಶೀರ್ವದಿಸಿದನು. ಇದಲ್ಲದೆ ಅವನು ಚೋರ್ಗಕ್ಕೂ ಎಷ್ಟಾವೋಲಿಗೂ ಮಧ್ಯದಲ್ಲಿರುವ ದಾನ್ ಕುಲದ ಪಾಳಯದಲ್ಲಿದ್ದಾಗ ಯೆಹೋವನ ಆತ್ಮವು ಅವನನ್ನು ಪ್ರೇರೇಪಿಸ ಹತ್ತಿತ್ತು. ದೇವರು ಸಂಸೋನನನ್ನು ತನ್ನ ಸ್ವಾಧೀನದಲ್ಲಿ ತೆಗೆದುಕೊಂಡು ತನ್ನ ಚಿತ್ತವನ್ನು ಸಂಸೋನನ ಜೀವಿತದಲ್ಲಿ ಮಾಡಬೇಕು ಎಂದು ದೇವರು ಆಶಿಸುತ್ತಿರುವ ಸಮಯದಲ್ಲಿ ಸಂಚಾರ ಶುರು ಆಗುತ್ತೆ. ಒಬ್ಬ ಆತ್ಮೀಕನ ಸಂಚಾರ ಅಂದರೆ ಒಬ್ಬ ಆತ್ಮೀಕನ ಪ್ರಯಾಣ, ಒಬ್ಬ ಆತ್ಮೀಕನ ಹೆಜ್ಜೆಗಳು ಜಾಗ್ರತೆಯಿಂದಿರದಿದ್ದರೆ, ದೇವರು ಆಶಿಸಿದಂತೆ ಇರದಿದ್ದರೆ, ಎಷ್ಟೇ ಬಲಿಷ್ಠನಾದ ವ್ಯಕ್ತಿಯಾಗಿರಲಿ, ಆತ್ಮೀಕನಾಗಿರಲಿ, ಎಷ್ಟು ಘೋರವಾಗಿ ಬಿದ್ದೋಗುತ್ತಾನೆಂದು ಆ ನಂತರ ನಾವು ನೋಡುತ್ತೇವೆ. ಒಬ್ಬ ಹುಡುಗನಾಗಿರುವಾಗಲೇ ದೇವರ ಆತ್ಮ ಪ್ರಾಯಸ್ಥನಾಗಿರುವ ಸಂಸೋನನನ್ನು ಸಂಪೂರ್ಣವಾಗಿ ಸ್ವಾಧೀನ ಮಾಡಿಕೊಂಡು ನಡೆಸಬೇಕು ಎಂದು ದೇವರು ಆಶಿಸುತ್ತಿರುವ ಸಮಯದಲ್ಲಿ ಒಂದು ಅಂದಾಜಿನ ಪ್ರಕಾರ ಸಂಸೋನನು 20 ವರ್ಷದ ವಯಸ್ಸಿನಲ್ಲಿ, ಎಕ್ಸಾಕ್ಟ್ ವಯಸ್ಸು ನಮಗೆ ಗೊತ್ತಿಲ್ಲ, ಆದ್ರೆ ಸುಮಾರು 20 ವರ್ಷದ ವಯಸ್ಸಿನಲ್ಲಿ, ಕೆಲವೊಂದು ಜನ ಬೈಬಲ್ ಪಂಡಿತರು ಹೇಳ್ತಾರೆ ಸಂಸೋನನು ಸುಮಾರು 40 ವರ್ಷ ವಯಸ್ಸಿನಲ್ಲಿಯೇ ತನ್ನ ಪ್ರಾಣ ಕಳೆದುಕೊಂಡನಂತೆ. ಎಷ್ಟು ವರ್ಷದ ವಯಸ್ಸಿನಲ್ಲಿ ಅಂತೆ? ಸುಮಾರು 40 ವರ್ಷದ ವಯಸ್ಸಿನಲ್ಲಿ ಸಂಸೋನನು ತನ್ನ ಪ್ರಾಣ ಕಳೆದುಕೊಂಡಿರುವಂತೆ ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ. ಇಸ್ರಾಯೇಲ್ ಪ್ರಜೆಗಳಿಗೆ ಸಂಸೋನನು 20 ವರ್ಷಗಳವರೆಗೂ ನ್ಯಾಯಸ್ಥಾಪಕನಾಗಿದ್ದೇ ಆದರೆ ಈಗ ಅವನ ವಯಸ್ಸು ಎಷ್ಟಾಗಿರ್ಬೋದು? ಅಪ್ರಾಕ್ಸಿಮೇಟ್ ಆಗಿ 20 ಇಯರ್ಸ್ ಆಗಿರಬೇಕು. 20 ವರ್ಷದ ಪ್ರಾಯಸ್ಥನಾಗಿದ್ದ, ಪ್ರತ್ಯೇಕಿಸಲ್ಪಟ್ಟವನಾಗಿದ್ದ, ಕರ್ತನಿಗೋಸ್ಕರ ಉಪಯೋಗ ಆಗಬೇಕಾದಂಥವನು, ಮಾತ್ರವಲ್ಲದೆ ಪ್ರತಿಷ್ಠಿಸಲ್ಪಟ್ಟವನಾಗಿದ್ದ. ಅಷ್ಟು ಮಾತ್ರವಲ್ಲದೆ ದೇವರ ಆತ್ಮ ಉಳ್ಳವನಾಗಿದ್ದ, ಬಹು ಬಲಿಷ್ಠನೂ ಆಗಿದ್ದ. ಅಂಥವನು ಯಾಕೆ ಹಾಗೆ ಮಾಡಿದನೋ ಗೊತ್ತಿಲ್ಲ. ಅದೇನು ಟೈಮ್ ಪಾಸ್ ಅಂದುಕೊಂಡನೋ ಗೊತ್ತಿಲ್ಲ, ಅಲ್ಲಿ ಏನು ನಡೆಯುತ್ತಾ ಇದೆ ನೋಡೋಣ ಅಂದುಕೊಂಡನೋ ಗೊತ್ತಿಲ್ಲ. ಸಡನ್ ಆಗಿ ಅವನಿಗೆ ಮೂಡ್ ಬರುತ್ತೆ, ಹೊರಗಡೆ ಹೋಗ್ಬೇಕನ್ಸುತ್ತೆ. ತಿಮ್ನಾ ಊರಿಗೆ ಹೋಗ್ತಾನೆ. ತಿಮ್ನಾ ಎಂಬ ಊರು ಅಷ್ಟೊಂದು ಒಳ್ಳೆಯ ಊರು ಅಲ್ಲ. ಸಹಜವಾಗಿ, ಸಾಧಾರಣವಾಗಿ ಆ ದಾರಿಯಲ್ಲಿ, ಆ ಮಾರ್ಗದಲ್ಲಿ ವೇಶ್ಯರು ಇರುತ್ತಾರೆ. ಈಗ 14ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ, ಸಂಸೋನನ ಪ್ರಯಾಣದ ಬಗ್ಗೆ ನೋಡ್ತೇವೆ. ವಾಕ್ಯ ಏನ್ ಹೇಳ್ತದೆ ನೋಡೋಣ ಬನ್ನಿ. ಸಂಸೋನನು ತಿಮ್ನಾ ಊರಿಗೆ ಹೋಗಿ ಫಿಲಿಸ್ಟಿಯರ ಹೆಣ್ಣುಗಳಲ್ಲಿ ಒಬ್ಬ ಹುಡುಗಿಯನ್ನು ನೋಡಿದನು. ತಿಮ್ನಾ ಊರಿಗೆ ಹೋಗುತ್ತಾನೆ. ಹೋದ ತಕ್ಷಣವೇ ಏನ್ ಕಾಣಿಸಿತು ಹೇಳಿರಿ ಸಂಸೋನನಿಗೆ? ಹೇಳ್ರಿ. ತಿಮ್ನಾ ಊರಿಗೆ ಹೋದ ತಕ್ಷಣವೇ ಅಲ್ಲಿ ಏನ್ ಕಾಣಿಸಿತು? ಒಬ್ಬ ಹುಡುಗಿ ಕಾಣಿಸಿದಳು, ಒಬ್ಬ ಸುಂದರವಾದ ಹುಡುಗಿ ಕಾಣಿಸಿಕೊಂಡಳು. ಸೊ ಇಲ್ಲಿ ವಿಶೇಷವಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ಯವ್ವನ ಪ್ರಾಯದಲ್ಲಿರುವಾಗ ಒಬ್ಬ ಸುಂದರ ಹುಡುಗಿ ಕಾಣಿಸಿಕೊಂಡಾಗ ಸಹಜವಾಗಿ ಒಬ್ಬ ಯವನಸ್ಥನಿಗೆ ತನ್ನೊಳಗೆ ಆ ಹುಡುಗಿಯ ವಿಷಯದಲ್ಲಿ ಒಂದು ವಿಧವಾದ ಆಕರ್ಷಣೆ ಇರುತ್ತೆ. ಸಹೋದರರೇ, ಸಹೋದರಿಯರೇ, ಕೇಳ್ತಾ ಇದ್ದೀರಾ? ಯವ್ವನ ಪ್ರಾಯಕ್ಕೆ ಬಂದಾಗ ಒಂದು ಸುಂದರವಾದ ಹುಡುಗಿಯನ್ನು ನೋಡುವಾಗ, ಇಲ್ಲವೇ ಸುಂದರವಾದ ಒಬ್ಬ ಹುಡುಗನನ್ನು ನೋಡುವಾಗ, ಆ ರೀತಿ ಒಬ್ಬ ಹುಡುಗನನ್ನಾಗ್ಲಿ ಹುಡುಗಿಯನ್ನಾಗ್ಲಿ ನೋಡಿದಾಗ ನಿಮ್ಮೊಳಗೆ ಒಂದು ವಿಧವಾದ ಆಕರ್ಷಣೆ ಎನ್ನುವಂಥದ್ದು ಉಂಟಾಗ್ತದೆ. ಒಂದು ವೇಳೆ ಆ ಒಬ್ಬ ಹುಡುಗನನ್ನು ನೋಡುವಾಗ, ಒಂದು ಹುಡುಗಿಯನ್ನು ನೋಡುವಾಗ, ಯವ್ವನ ಪ್ರಾಯದಲ್ಲಿರುವಾಗ ಸಹಜವಾಗಿ, ಸಾಧಾರಣವಾಗಿ ಒಂದು ವಿಧವಾದ ಆಕರ್ಷಣೆ ಉಂಟಾಗುವುದು ಸಾಧಾರಣ. ಅದು ಶರೀರದಲ್ಲಿ ದೇವರು ಇಟ್ಟಿರುವಂತಹ ಒಂದು ಆಕರ್ಷಣೆಯಾಗಿದೆ. ಆದರೆ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳುವಂಥದ್ದು ಆತ್ಮಿಕತೆಯಾಗಿದೆ. ಸಹೋದರರೇ, ಸಹೋದರಿಯರೇ, ಹಿರಿಯರು ಹೇಳುವಂತಹ ಮಾತೇನೆಂದರೆ, ಈ ಲೋಕದಲ್ಲಿ 3 ಅಪಾಯಕರವಾದ ವಿಷಯಗಳಿವೆ, ಅವುಗಳ ವಿಷಯದಲ್ಲಿ ಎಚ್ಚರವಾಗಿರಿ ಎಂದು ಹೇಳ್ತಾರೆ. 1 ಗೋಲ್ಡ್, 2ನೇದು ಗ್ಲೋರಿ, 3ನೇದು ಗರ್ಲ್. ನಮ್ಮ ಪೂರ್ವಿಕರು ಇದನ್ನು ಇನ್ನಷ್ಟು ಸಿಂಪ್ಲಿಫೈ ಮಾಡ್ತಾರೆ. ಹೇಗೆಂದರೆ, ಹೆಣ್ಣು, ಹೊನ್ನು, ಹೆಸರು, ಈ 3 ವಿಷಯದಲ್ಲಿ ಜಾಗರೂಕರಾಗಿರಿ. ಈಗ ನನ್ನ ಪ್ರಶ್ನೆ ಏನೆಂದರೆ, ಹೆಣ್ಣು ಇಲ್ಲವೇ ಹೊನ್ನು
ಅಂದರೆ ದುಡ್ಡು, ಹೆಸರು ಅಂದರೆ ದೊಡ್ಡಸ್ತಿಕೆ, ಹೆಸರು. ಈ ಮೂರರಲ್ಲಿ ಯಾವುದು ಅಪಾಯಕರವಾಗಿದೆ ಎಂದು ಕೇಳಿದ್ರೆ ಸಹಜವಾಗಿ ನೀವು ಹೇಳ್ತೀರಿ ಹೆಣ್ಣು ಅನ್ನುತ್ತೀರಿ. ವಾಸ್ತವದಲ್ಲಿ ಹೆಣ್ಣು ಅಲ್ಲ, ವಾಸ್ತವದಲ್ಲಿ ಹೊನ್ನು ಆಗಿದೆ. ಹಣ ಇಲ್ಲದಿದ್ದರೆ ಯಾವ ಹೆಣ್ಣು ಮದುವೆ ಆಗಲು ಬಯಸ್ತಾಳೆ ಹೇಳಿ? ನೀವು ಏಕಾಂತವಾಗಿಯೇ ಜೀವಿಸಬೇಕಾಗುತ್ತೆ. ಹಣ ಇಲ್ಲದಿದ್ದರೆ ನಿಮ್ಮ ಬದುಕು ಏಕಾಂತವಾಗಿರುತ್ತೆ. ಯಾಕೆಂದ್ರೆ ಹಣ ಇಲ್ಲದಿದ್ರೆ ಹೆಣ್ಣು ಮದುವೆಗೆ ಒಪ್ಪಲ್ಲ. ಸೊ ಸಾಧಾರಣವಾಗಿ ಒಂದಲ್ಲ ಒಂದು ಆಕರ್ಷಣೆ ಮನುಷ್ಯರನ್ನು ದೇವರಿಂದ ದೂರ ಮಾಡುವ ಪ್ರಯತ್ನ ಮಾಡುತ್ತೆ. ಸೈತಾನನು ಯಾವುದೋ ಒಂದು ಆಕರ್ಷಣೆ ನಿಮ್ಮ ಜೀವಿತದಲ್ಲಿ ಇಡುತ್ತಾನೆ. ಪ್ರಾಮುಖ್ಯವಾಗಿ ಸಂಸೋನನು ಆ ದಿನ ತಿಮ್ನಾ ಊರಿಗೆ ಹೋಗಿ ಒಬ್ಬ ಹುಡುಗಿಯನ್ನು ನೋಡಿ ತಕ್ಷಣವೇ ಆಕರ್ಷಿತನಾಗ್ತಾನೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಉದ್ಯೋಗ ಮಾಡುವ ಸ್ಥಳದಲ್ಲಿ ಯಾರನ್ನು ನೋಡಿ ಆಕರ್ಷಿತರಾಗ್ತಾ ಇದ್ದೀರಾ? ನಿಮಗೆ ಮದುವೆ ಆಗಿದೆ, ನಿಮಗೆ ಗಂಡ ಇದ್ದಾನೆ, ಹೆಂಡತಿ ಇದ್ದಾಳೆ, ನೀವು ಓದುತ್ತಾ ಇದ್ದೀರಿ, ಓದುವ ವಿಷಯದಲ್ಲಿ ಶ್ರದ್ಧೆಯಿಂದ ಜೀವಿಸ್ತಾ ಇದ್ದೀರಿ, ಭವಿಷ್ಯದ ಮೇಲೆ ದೊಡ್ಡ ಆಸೆ ಇದೆ, ಒಂದು ಅವಗಾಹನವಿದೆ, ನಿಮ್ಮದೇ ಆದ ಒಂದು ವಿಶೇಷವಾದ ಜವಾಬ್ದಾರಿಕೆ ಇದೆ, ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದೀರಿ. ಆ ರೀತಿ ಜವಾಬ್ದಾರಿಯುತವಾದ ಗಂಡನಾಗಿ, ಹೆಂಡತಿಯಾಗಿ, ಮಕ್ಕಳಾಗಿ ನಿಮ್ಮ ಜವಾಬ್ದಾರಿಕೆ ನಿರ್ವಹಿಸುವ ಪ್ರಕ್ರಿಯೆಯಲ್ಲಿ ಆಕರ್ಷಣೆಗಳು ಎದುರಾಗ್ತವೆ. ಸೈತಾನನು ನಾನಾ ವಿಧವಾದ ಆಕರ್ಷಣೆಗಳನ್ನು ತಂದು ನಿಮ್ಮ ಮುಂದಿಡ್ತಾನೆ. ಕಾರಣವೇನೆಂದರೆ ನಿಮ್ಮನ್ನು ದಾರಿ ತಪ್ಪಿಸುವುದೇ ಅವನ ಕೆಲಸ, ನಿಮಗೆ ದೌರ್ಭಾಗ್ಯರನ್ನಾಗಿ ಮಾಡುವುದೇ ಅವನ ಕೆಲಸ, ನಿಮ್ಮನ್ನು ದುರ್ಮಾರ್ಗದೊಳಗೆ ತಳ್ಳಿ ಹಾಕುವುದೇ ಅವನ ಕೆಲಸ, ನಿಮ್ಮ ಕೈಯಿಂದ ದುಷ್ಕಾರ್ಯ ಮಾಡಿಸುವುದೇ ಅವನ ಕೆಲಸ. ಕೊನೆಗೆ ನಿಮ್ಮನ್ನು ಒಬ್ಬ ದಿಕ್ಕಿಲ್ಲದವನನ್ನಾಗಿ, ದಿಕ್ಕಿಲ್ಲದವಳನ್ನಾಗಿ ಮಾಡುವುದೇ ಅವನ ಕೆಲಸ. ಆ ದಿನ ಏನಾಯ್ತು ಗೊತ್ತಾ? ಯಾಕೆ ಸಂಸೋನ ಅಲ್ಲಿಗೆ ಹೋದನೆಂದು ಗೊತ್ತಿಲ್ಲ. ಸಹೋದರ ಸಹೋದರಿಯರೇ, ನಾವು ಕೂಡ ಮನೆಯಿಂದ ಹೊರಗೆ ಹೋಗುವಾಗ ಪ್ರಾರ್ಥನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ದೇವರೇ, ನಾನು ಮನೆಯಿಂದ ಹೊರಗೆ ಹೋಗ್ತಿದ್ದೇನೆ, ನನ್ನ ಹೆಜ್ಜೆಗಳು ಸಂಪೂರ್ಣವಾಗಿ ನಿಮ್ಮ ಚಿತ್ತ ಪ್ರಕಾರವಾಗಿರಬೇಕು. ನಾವು ಎಲ್ಲಿಗೆ ಹೋಗಬೇಕೆಂದು ಎಲ್ಲಿಗೆ ಹೋಗಬಾರದೆಂದು ನೀವೇ ನಿರ್ಣಯಿಸಿರಿ ದೇವರೇ. ನಿಮಗಿಷ್ಟವಿಲ್ಲದ ಸ್ಥಳಗಳಿಗೆ ನಾನು ಹೋಗಬಾರದು. ನೀವು ಬರದಿರುವಂತಹ, ನೀವಿಲ್ಲದಿರುವಂತಹ ಸ್ಥಳಗಳಲ್ಲಿ ನಾನು ಕಾಣಿಸಿಕೊಳ್ಳಬಾರದು. ದೇವರೇ, ದಯಮಾಡಿ ನನ್ನ ಸಂಗಡ ಬನ್ನಿರಿ, ನನ್ನ ಸಂಗಡ ಇರಿ ಎಂದು ಪ್ರತಿ ಸಾರಿ ನೀವು ಹೊರಗಡೆ ಹೋಗುವಾಗ ಪ್ರಾರ್ಥಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಒಮ್ಮೆ ಆಲೋಚಿಸಿರಿ. ಹಾಗೆ ತಿರುಗಿ ಬಂದ ನಂತರ ದೇವರೇ, ನಮ್ಮನ್ನು ಕ್ಷೇಮವಾಗಿ ತಿರುಗಿ ಮನೆಗೆ ತಂದಿದ್ದೀರಿ, ಪರಿಶುದ್ಧವಾಗಿ ಮನೆಗೆ ತಂದಿದ್ದೀರಿ. ಮನೆಯಿಂದ ನೀವು ಪರಿಶುದ್ಧರಾಗಿ ಹೊರಟು ಹೋಗಬೇಕು, ಮನೆಯೊಳಗೆ ಪರಿಶುದ್ಧರಾಗಿಯೇ ತಿರುಗಿ ಬರಬೇಕು. ಮನೆಯಿಂದ ನೀವು ಪರಿಶುದ್ಧರಾಗಿ ಹೊರಗೆ ಹೋಗಬೇಕಾದರೆ ಮೊದಲು ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಹೋಗಬೇಕು. ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಸಂಗಡ ಬನ್ನಿರಿ, ನೀವಿಲ್ಲದ ಸ್ಥಳಗಳಿಗೆ ಹೋಗೋದಿಲ್ಲ, ನೀವು ಬರಲಾರದ ಸ್ಥಳಗಳಿಗೆ ಹೋಗುವುದಿಲ್ಲ ಎಂಬ ಒಂದು ಖಚಿತವಾದ ನಿರ್ಣಯ ತೆಗೆದುಕೊಳ್ಬೇಕು. ಹಾಗೆ ತಿರುಗಿ ಬಂದ ನಂತರ ದೇವರೇ, ನನ್ನನ್ನು ಪರಿಶುದ್ಧವಾಗಿ ತಿರುಗಿ ತಂದಿರುವುದಕ್ಕಾಗಿ ನಿಮಗೆ ವಂದನೆಗಳು ಎಂದು ಹೇಳಬಲ್ಲ ಆತ್ಮಿಕತೆ ಹೊಂದಿರಬೇಕು. ನಾನು ಮಾತಾಡ್ತಿರೋದು ಒಬ್ಬ ಆತ್ಮಿಕನ ಸಂಚಾರ. ದಯವಿಟ್ಟು ಗಮನಿಸಿರಿ. ಮನೆಯಿಂದ ಹೊರಗಡೆ ಬರುತ್ತಾನೆ ಸಂಸೋನನು, ಸುಮ್ನೆ ಹೋಗ್ತಾ ಇದ್ದಾನೆ ಅಷ್ಟೇ. ಅದೇ ಸಮಯದಲ್ಲಿ ಸೈತಾನನು ಕಾದು ಕುಳಿತುಕೊಂಡಿದ್ದ. ಹೊರಗೆ ಬಾ. ಒಂದು ಗುರಿ ಇಲ್ಲದೆ, ಒಂದು ಗಮ್ಯವಿಲ್ಲದೆ, ಒಂದು ಪ್ರಮೇಯವಿಲ್ಲದೆ, ಒಂದು ಪದ್ಧತಿ ಇಲ್ಲದೆ ಸಂಸೋನನು ಹೊರಗಡೆ ಬಂದಾಗ ಸೈತಾನನು ಕಾದು ಕುಳಿತಿದ್ದ. ತಮ್ಮ ತಂಗಿಯಂದಿರು ಕೇಳಿ, ಕಂಡ ಕಡೆಯಲ್ಲೆಲ್ಲ ಹೋಗಬೇಡಿರಿ, ಕಂಡವರೊಂದಿಗೆಲ್ಲ ಹೋಗಬೇಡಿ, ಕಂಡ ಸಮಯದಲ್ಲೆಲ್ಲ ಹೋಗಬೇಡಿ, ಇಷ್ಟ ಬಂದಂತೆ ಹೋಗಬೇಡಿ. ಸೈತಾನನು ಕಾದು ಕುಳಿತಿದ್ದಾನೆ. ಎದಕ್ಕಾಗಿ? ನಿಮ್ಮನ್ನು ನಾಶ ಮಾಡುವುದಕ್ಕಾಗಿ, ನಿಮ್ಮ ಜೀವಿತ ನಾಶ ಮಾಡುವುದಕ್ಕಾಗಿ, ನಿಮ್ಮ ಕ್ಯಾರೆಕ್ಟರ್ ನಾಶ ಮಾಡುವುದಕ್ಕಾಗಿ, ನಿಮ್ಮ ಸಾಕ್ಷಿಯನ್ನು ನಾಶನ ಮಾಡುವುದಕ್ಕಾಗಿ, ನಿಮಗೆ ಬದುಕೇ ಇಲ್ಲದಂತೆ ಮಾಡುವುದಕ್ಕಾಗಿ, ನಿಮಗೆ ಭದ್ರತೆ ಇಲ್ಲದಂತೆ ಮಾಡುವುದಕ್ಕಾಗಿ, ಕುಟುಂಬವನ್ನು ಬೀದಿ ಪಾಲು ಮಾಡುವುದಕ್ಕಾಗಿ ಸೈತಾನನು ಕಾದು ಕುಳಿತಿದ್ದಾನೆ. ಕಂಡ ಕಡೆಯಲ್ಲೆಲ್ಲ, ಕಂಡ ಸ್ಥಳಗಳಿಗೆಲ್ಲ ನೀವು ಕಂಡವರೆಲ್ಲರ ಬಳಿಗೆ ನೀವು ಹೋಗುವ ಪ್ರಯತ್ನ ಮಾಡಬಾರದು. ಅದು ಅಪಾಯ. ಸಂಸೋನನು ಹಾಗೆಯೇ ಹೋಗುವ ಪ್ರಯತ್ನ ಮಾಡ್ತಾನೆ, ದೊರಕುತ್ತಾನೆ ಸೈತಾನನ ಕೈಗೆ. ಒಂದು ಕಡೆ ಏನು? ಇಸ್ರಾಯೇಲ್ ಪ್ರಜೆಗಳನ್ನು ರಕ್ಷಿಸಬೇಕು, ಇಸ್ರಾಯೇಲ್ ಪ್ರಜೆಗಳನ್ನು ಕಾಪಾಡಬೇಕು, ಇಸ್ರಾಯೇಲ್ ಪ್ರಜೆಗಳನ್ನು ಇಸ್ರಾಯೇಲರ ಬಂದಿ ಆಳುತನದಿಂದ ಬಿಡಿಸಬೇಕು, ಅವರೆಲ್ಲರನ್ನು ತನ್ನವರನ್ನಾಗಿ ದೇವರು ಪೋಷಿಸಿ ಪರಿಪಾಲಿಸಬೇಕೆಂಬ ಒಂದು ಒಳ್ಳೆ ಉದ್ದೇಶದಿಂದ ದೇವರು ಸಂಸೋನನನ್ನು ಭೂಲೋಕಕ್ಕೆ ಕಳಿಸಿದರೆ, ಆ ಕಡೆ ಏನೋ ಸೈತಾನನು ಯಾರನ್ನು ತರ್ತಾನೆ ಗೊತ್ತಾ? ತಿಮ್ನಾ ಊರಿನಿಂದ ಒಂದು ಹುಡುಗಿಯನ್ನು ತರ್ತಾನೆ. ಈಗ ತಿಮ್ನಾ ಊರಿನಿಂದ ಬಂದ ಹುಡುಗಿ ಬಲಿಷ್ಠಳು ಅನ್ನುತ್ತೀರೋ, ಇಲ್ಲವೇ ದೇವರ ಬಳಿಯಿಂದ ಬಂದ ಸಂಸೋನನು ಬಲಿಷ್ಠನು ಅಂತೀರೋ? ಏನಂತೀರಿ? ದೇವರಿಂದ ಬಲಪಡಿಸಲ್ಪಟ್ಟು, ಪ್ರತಿಷ್ಠಿಸಲ್ಪಟ್ಟು, ಪ್ರತ್ಯೇಕಿಸಲ್ಪಟ್ಟವನಾಗಿರುವ ಸಂಸೋನನು ಬಲಿಷ್ಠನು ಅನ್ನುತ್ತೀರೋ, ಇಲ್ಲವೇ ಸೈತಾನನಿಂದ ಸಿದ್ಧ ಮಾಡಿ ಕಳಿಸಲ್ಪಟ್ಟಿರುವ ತಿಮ್ನಾ ಊರಿಗೆ ಸೇರಿರುವ ಆ ಹುಡುಗಿ ಏನಾದ್ರೂ ಬಲಿಷ್ಠಳು ಅನ್ನುತ್ತೀರಾ? ವಾಸ್ತವದಲ್ಲಿ ಸಂಸೋನನೇ ಬಲಿಷ್ಠನಾಗಿರಬೇಕು. ಆದ್ರೆ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಯಾವಾಗ ಪಾಪ ಮಾಡುವುದಕ್ಕಾಗಿ ಸೈತಾನನಿಗೆ ನಮ್ಮ ಕೈ ಕೊಡುತ್ತೇವೋ, ನಾವು ನಮ್ಮ ಬಲ ಕಳೆದುಕೊಳ್ತೇವೆ. ಅದಕ್ಕೆ ಬೈಬಲ್ ಹೇಳ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡಿ ಎಂದು. ಆ ಹುಡುಗಿಗೆ ಪ್ರೀತಿ ಮಾಡುತ್ತೇನೆ ಅಂತ ಹೇಳಿ ಮದುವೆ ಮಾಡಿಕೊಳ್ತಾನೆ. ಮದುವೆ ಮಾಡಿಕೊಂಡು ಸಂತೋಷಿಸಲಿಲ್ಲ.
ಪ್ರೀತಿಸಿ ಮದುವೆ ಮಾಡಿಕೊಂಡ ನಂತರ ಆ ಪ್ರೇಮ ವಿವಾಹ ಒಡೆದು ಹೋಯ್ತು. ಇಬ್ಬರ ನಡುವೆ ಜಗಳವಾಗುತ್ತೆ, ಇಬ್ಬರು ಬೇರ್ಪಡ್ತಾರೆ. ಸಿಟ್ಟಿನಿಂದ ಮನೆಗೆ ಬರ್ತಾನೆ. ಅಳಿಯ ಸಿಟ್ಟಿನಿಂದ ಮನೆಗೆ ಹೊರಟು ಹೋದನು ಅಂದ್ಕೊಂಡು ಸಂಸೋನನ ಮಾವನು ಮಾಡಿದ್ದೇನೆಂದರೆ ಸಂಸೋನನ ಸ್ನೇಹಿತನಿಗೆ ಅವನ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿ ಬಿಡುತ್ತಾನೆ. ಆ ನಂತರ ಸಂಸೋನನು ಮನಸ್ಸು ಬದಲಾಯಿಸಿಕೊಂಡು ಹೆಂಡತಿಯನ್ನು ನೋಡಬೇಕೆಂದು ಕ್ಷಮಾಪಣೆ ಮನಸ್ಸುಳ್ಳವನಾಗಿ, ಎಷ್ಟಕ್ಕಾದರೂ ನನ್ನ ಹೆಂಡತಿ ಅಲ್ಲವೋ, ಒಟ್ಟಿಗೆ ಇರದೆ ಒಳ್ಳೆಯದಲ್ಲವೋ, ಮನಸ್ತಾಪ ಸಹಜ ಎಂದು ಯೋಚಿಸಿ ಮತ್ತೆ ತಿರುಗಿ ಪ್ರಯಾಣ ಮಾಡಿ ಬರ್ತಾನೆ. ಎಲ್ಲಿಗೆ? ಮಾವನ ಮನೆಗೆ. ಅಲ್ಲಿಗೆ ಹೋಗಿ, ಮಾವ ಬಂದಿದ್ದೇನೆ ಅಂದಾಗ, ಯಾಕೆ ಬಂದೆ? ನನ್ನ ಹೆಂಡತಿಯನ್ನು ಕರೆದೊಯ್ಯಲು ಬಂದಿದ್ದೇನೆ ಅಂದ. ಅಯ್ಯೋ, ನೀನು ಹೊರಟು ಹೋದಲ್ಲ ಮೊನ್ನೆ, ನಿನ್ನ ಮುಖ ನೋಡಲ್ಲ, ನೀನು ಬೇಕಾಗಿಲ್ಲ, ನಿನ್ನ ಸಾವು ನೀನು ಸಾಯಿ ಎಂದು ಹೇಳಿ ಹೋದಿಯಲ್ಲವೇ, ನೀನ್ ನಿಜವಾಗ್ಲೂ ಹೊರಟು ಹೋದಿ, ಏನು ಬರಲ್ಲ ಅಂದ್ಕೊಂಡು ನಿನ್ನ ಹೆಂಡತಿಯನ್ನು ಬೇರೆಯವನಿಗೆ ಕೊಟ್ಟು ಮದುವೆ ಮಾಡಿಸಿದೆ ಅಂದನು. ಆಗ ಸಂಸೋನನು ಬೀದಿ ಪಾಲಾದ. ಏನ್ ಮಾವ ನೀನ್ ಮಾತಾಡ್ತಿರೋದು? ನಾನು ಪ್ರಾಣದಂತೆ ಪ್ರೀತಿಸಿದ ಹುಡುಗಿಯನ್ನು ನನಗೆ ಗೊತ್ತಾಗದಂತೆ ನನ್ನ ಸ್ನೇಹಿತನಿಗೆ ಕೊಟ್ಟು ಮದುವೆ ಮಾಡಿಸಿದೀಯಾ? ಮತ್ತೆ ನೀನು ಕೋಪದಿಂದ ಹೊರಟು ಹೋದಿಯಲ್ಲ, ನೀನು ಇಷ್ಟಾನುಸಾರವಾಗಿ ಹೊರಟು ಹೋದೆ. ನನ್ನ ಮಗಳಿಗೆ ಅನಾಥಳಾಗಿ ಹೇಗೆ ಬಿಡಲಿ ಎಂದು ಯೋಚಿಸಿ, ಯಾರಿಗೆ ಮಾಡಬೇಕು ಮದುವೆ ಅಂತ ಯೋಚಿಸಿದ್ರೆ ನಿನ್ನ ಸ್ನೇಹಿತ ಮುಂದೆ ಬಂದ, ಅವನಿಗೆ ಕೊಟ್ಟು ಮದುವೆ ಮಾಡಿಸಿದೆ. ಆಗ ಸಂಸೋನ ಬೀದಿ ಪಾಲಾದ, ಭ್ರಷ್ಟನಾಗಿ ಹೋದ. ಏನ್ ಮಾಡಬೇಕೆಂದು ಅರ್ಥ ಆಗ್ಲಿಲ್ಲ ಪ್ರಿಯರೇ. ಹುಚ್ಚನಾಗಿ ಬಿಡುತ್ತಾನೆ. ಅವರ ಮೇಲಿನ ಕೋಪದಿಂದ ಏನೇನೋ ಕೆಲಸ ಮಾಡುತ್ತಾನೆ. ಕೊನೆಗೆ ತನ್ನ ಒಂಟಿತನ ಸಹಿಸಲಿಕ್ಕಾಗೋದಿಲ್ಲ. ಆಳವಾಗಿ ಇಲ್ಲಿ ಪರಿಶೀಲಿಸಿ ನೋಡೋದಾದ್ರೆ, ಯಾವಾಗ ಅವನು ತಿಮ್ನಾವರಿಗೆ ಪ್ರಯಾಣ ಮಾಡಿದನೋ ಅಂದಿನಿಂದ ಅವನ ಪ್ರಯಾಣಗಳೆಲ್ಲವೂ ಪವಿತ್ರತೆಯನ್ನು ಕಳೆದುಕೊಂಡುವು. ಅಂದಿನಿಂದ ಅವನು ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅಪವಿತ್ರವಾದ ಕೆಲಸ ಮಾಡುವುದಕ್ಕಾಗಿ ಹಾಕಿದ. ದೇವರಿಗೆ ವಿರುದ್ಧವಾಗಿ ಹೆಜ್ಜೆ ಹಾಕಿದ. ದೇವರಿಲ್ಲದ ಸ್ಥಳಗಳಿಗೆ ಹೋಗುವುದಕ್ಕಾಗಿ ಹಾಕಿದ. ತನ್ನ ಶರೀರದಲ್ಲಿ ಹುಟ್ಟುವ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಹೋದ. ಈ ದಿನ ಕೇಳ್ತಿದ್ದೇನೆ, ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೂ ನಿಮ್ಮ ಹೆಜ್ಜೆ ಯಾವ ಕಡೆಗೆ ಹಾಕ್ತಾ ಇದ್ದೀರಿ? ದೇವರಿಗೆ ಇಷ್ಟಕರವಾದ ಕೆಲಸ ಮಾಡಬೇಕಾದಂತಹ ನೀವು, ದೇವರಿಗೆ ಇಷ್ಟಕರವಾದ ಮಾರ್ಗದಲ್ಲಿ ಹೋಗಬೇಕಾದಂತಹ ನೀವು, ದೇವರ ಚಿತ್ತದ ಪ್ರಕಾರ ನಿಮ್ಮ ಕುಟುಂಬ ಪೋಷಿಸಿಕೊಳ್ಳುವುದಕ್ಕಾಗಿ, ಮಕ್ಕಳನ್ನು ಓದಿಸಿ ಕುಟುಂಬ ಕಟ್ಟಿಕೊಳ್ಳುವುದಕ್ಕಾಗಿ, ದೇವರು ಕೊಟ್ಟ ಜವಾಬ್ದಾರಿಕೆ ನಿರ್ವಹಿಸುವುದಕ್ಕಾಗಿ ನೀವು ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ಹೋಗ್ತಾ ಇದ್ದೀರೋ, ಇಲ್ಲವೇ ನಿಮ್ಮ ಇಷ್ಟಾನುಸಾರವಾಗಿ ಶರೀರ ಇಚ್ಛೆ ನೆರವೇರಿಸಿಕೊಳ್ಳುವುದಕ್ಕಾಗಿ, ನಿಮಗಿರುವ ಕೋರಿಕೆ ತೀರಿಸಿಕೊಳ್ಳುವುದಕ್ಕಾಗಿ ಒಂದು ವೇಳೆ ಹೆಜ್ಜೆ ಹಾಕ್ತಿರೋದಾದ್ರೆ ಕೇಳಿರಿ, ಸಂಸೋನನು ಅದೇ ಸಂಚಾರ ಮಾಡುತ್ತಾನೆ. ಸಂಸೋನನು ಅದೇ ಪ್ರಯಾಣ ಮಾಡುತ್ತಾನೆ. 14ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಸಂಸೋನನು ತಿಮ್ನಾ ಊರಿಗೆ ಹೋಗ್ತಾನೆ. ಯಾರ ಪರ್ಮಿಷನ್ ಪಡೆದು ಹೋದ? ಎದಕ್ಕಾಗಿ ಅಲ್ಲಿಗೆ ಹೋದ? ಯಾರಿಗೋಸ್ಕರ ಅಲ್ಲಿಗೆ ಹೋದ? ಯಾವ ಕಾರಣಕ್ಕಾಗಿ ಹೋದ? ಟೈಮ್ ಪಾಸ್ಗಾಗಿ ಹೋದ. ಕಾಲಹರಣೆ ಮಾಡಲು ಹೋದನಂತೆ. ಈ ದಿನ ನಮ್ಮಲ್ಲಿ ಕೆಲವರು ಟೈಮ್ ಪಾಸ್ಗೋಸ್ಕರ, ಕಾಲಹರಣೆಗೋಸ್ಕರ ಕಂಡ ಕಡೆಗಳಿಗೆಲ್ಲ ಹೋಗ್ತಾರಂತೆ. ಜಾಗ್ರತೆ, ಅಲ್ಲಿ ಸೈತಾನನು ಹೊಂಚಿ ಹಾಕಿರುವ ಪ್ರಮಾದ ಕಾದುಕೊಂಡಿದೆ ಎಂದು ಮರೆಯಬೇಡಿರಿ. ಅಂತಹ ಪ್ರಮಾದದಲ್ಲಿ ಸಂಸೋನನಂತವನೇ ಸಿಕ್ಕಾಕೊಂಡ, ಬಂಧಿತನಾಗುತ್ತಾನೆ. ಕೊನೆಗೆ ಈಗ ಭ್ರಷ್ಟನಾಗಿ ಬೀದಿ ಪಾಲಾದ. ಏನ್ ಮಾಡಬೇಕೆಂದು ಗೊತ್ತಾಗದೆ 16ನೇ ಅಧ್ಯಾಯ 1ನೇ ವಚನದಲ್ಲಿ ಎಲ್ಲಿಗೆ ಹೋದನೆಂದು ಹೇಳುತ್ತೆ ನೋಡಿ. ಆತ್ಮಿಕನ ಸಂಚಾರ ಎಲ್ಲಿಗೆ ಸೇರಿತೆಂದು ನೋಡೋಣ ಬನ್ನಿ. ತರುವಾಯ ಸಂಸೋನನು ಗಾಜಾ ಊರಿಗೆ ಹೋಗಿ ಒಬ್ಬ ವೇಶ್ಯಳನ್ನು ನೋಡಿ ಆಕೆ ಬಳಿಗೆ ಸೇರಿದನು. ಸಂಚಾರ ತಿಮ್ನಾ ಊರಿಗೆ ಹೋಗೋದೇ ತಪ್ಪು. ತಿಮ್ನಾ ಊರು ಪರಿಶುದ್ಧವಾದಂತಹ ಊರಲ್ಲ. ಅಲ್ಲಿಗೆ ಹೋದ್ರೆ ಪರಿಶುದ್ಧವಾಗಿ ಜೀವಿಸುವುದು ಸಾಧ್ಯವಿಲ್ಲ. ಅಲ್ಲಿ ಅಪವಿತ್ರವಾದ ಹುಡುಗಿಯರು ಇರುತ್ತಾರೆ, ಅಪವಿತ್ರವಾದ ಕಾರ್ಯಕಲಾಪಗಳು ನಡೆಯುತ್ತವೆ. ತಿಳಿದು ತಿಳಿದು ಸಂಸೋನನು ಅಲ್ಲಿಗೆ ಯಾಕೆ ಹೋಗ್ತಾನೆ? ತಮ್ಮ ತಂಗಿಯಂದಿರ, ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ನಿಮ್ಮ ಜೀವಿತದಲ್ಲಿ ಎಲ್ಲಿಗೆ ನೀವು ಹೋಗಬಾರದೋ, ಯಾವ ಸಮಯದಲ್ಲಿ ಹೋಗಬಾರದೋ, ಒಂದು ವೇಳೆ ತಿಳಿದು ತಿಳಿದು ತಪ್ಪು ನಡೆಯುತ್ತಿದೆ ಎಂದು ತಿಳಿದು, ಪಾಪ ನಡೆಯುತ್ತಿದೆ ಎಂದು ತಿಳಿದು ಅಲ್ಲಿಗೆ ಹೋದ್ರೆ ನೀವು ಪರಿಶುದ್ಧರಾಗಿ ಜೀವಿಸುವುದಿಲ್ಲವೆಂದು ತಿಳಿದು ಕೂಡ ಫ್ರೆಂಡ್ಸು ಅಂತ ಹೇಳಿ, ಪಾರ್ಟಿ ಅಂತ ಹೇಳಿ ಒಂದು ವೇಳೆ ತಪ್ಪು ಹೆಜ್ಜೆ ಹಾಕುವುದಾದ್ರೆ ಕೇಳಿರಿ, ಸೈತಾನನು ನಿಮಗೋಸ್ಕರ ಕಾದು ಕುಳಿತಿದ್ದಾನೆ. ಖಚಿತವಾಗಿಯೂ ನಿಮ್ಮನ್ನು ಅವನು ಬಂಧಿಸಿ ಬಿಡುತ್ತಾನೆ. ಬದುಕೇ ಇಲ್ಲದಂತೆ ಮಾಡಿ ಬಿಡ್ತಾನೆ. ಭವಿಷ್ಯದ ಮೇಲೆ ಭದ್ರತೆ ಇಲ್ಲದಂತೆ ಮಾಡುತ್ತಾನೆ. ಭ್ರಷ್ಟನನ್ನಾಗಿ ಮಾಡುತ್ತಾನೆ. ಸಂಸೋನನಂತಹ ಮಹಾಬಲಿಷ್ಠನನ್ನೇ ಭ್ರಷ್ಟನನ್ನಾಗಿ ಮಾಡಿ ಬಿಡುತ್ತಾನೆ. ತಿಮ್ನಾ ಊರಿಗೆ ದೇವರ ಅನುಮತಿ ಇಲ್ಲದೆ ಇಷ್ಟಾನುಸಾರವಾಗಿ ಟೈಮ್ ಪಾಸ್ಗೋಸ್ಕರ ಹೋದ ಸಂಸೋನನು ಕೊನೆಗೆ ಆ ಟೈಮ್ ಪಾಸಿನ ಪ್ರಯಾಣ ಅವನಿಗೆ ಯಾವ ಕಡೆಗೆ ಕೊಂಡೊಯ್ತು ಗೊತ್ತಾ? ಗಾಜಕ್ಕೆ ಹೋದನಂತೆ. ಗಾಜಾ ಊರಿಗೆ ಯಾಕೆ ಹೋದ? ಗಾಜಕ್ಕೆ ಹೋಗುವ ಅಗತ್ಯವೇನಿದೆ? ವೇಶ್ಯರ ಬಳಿಗೆ ಹೋಗುವುದಕ್ಕಾಗಿ. ಎದಕ್ಕಾಗಿ? ವಿವಾಹ ಸಂಬಂಧ ಮುರಿದು ಹೋಯ್ತು. ಯಾಕೆ ವಿವಾಹ ಸಂಬಂಧ ಮುರಿದು ಹೋಯ್ತು? ಪ್ರೀತಿ ಅನ್ನುತ್ತಾನೆ. ದೇವರ ಚಿತ್ತವಿಲ್ಲದೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮದುವೆಯಾಗುತ್ತಾನೆ. ಆ ಮದುವೆ ಸಂಬಂಧ ನಿಲ್ಲಲಿಲ್ಲ. ಕೇಳಿ ತಮ್ಮ ತಂಗಿಯಂದಿರೆ, ಮದುವೆ ವಿಷಯಕ್ಕೆ ಬಂದಾಗ ಖಚಿತವಾಗಿಯೂ ದೇವರ ಚಿತ್ತಕ್ಕೆ ಅಧೀನರಾಗಿರಿ. ದೇವರ ಚಿತ್ತಾನುಸಾರ ವಿವಾಹ ಮಾಡಿಕೊಳ್ಳಲು ಪ್ರಯತ್ನ ಮಾಡಿರಿ. ಪ್ರೀತಿ ಪ್ರೇಮ ಅಂತ ಹೇಳಿ ತಂದೆ ತಾಯಿಗಳಿಗೆ ಇಷ್ಟವಿಲ್ಲದಿದ್ದರೂ, ಒಂದು ಪದ್ಧತಿ ಇಲ್ಲದೆ, ಒಂದು ಸಂಸ್ಕಾರವಿಲ್ಲದೆ, ಒಂದು ಸಂಸ್ಕೃತಿ ಇಲ್ಲದೆ, ಒಂದು ಸಭ್ಯತೆ ಇಲ್ಲದೆ, ನಿಮ್ಮ ಸುಖಕ್ಕೋಸ್ಕರ, ನಿಮ್ಮ ಸುಖಭೋಗಕ್ಕೋಸ್ಕರ ಪೋಷಿಸಿ ಬೆಳೆಸಿರುವಂತಹ ಪಾಪಿಷ್ಟ ಪ್ರೀತಿಯನ್ನು ಹಿಡ್ಕೊಂಡು ಒಂದು ವೇಳೆ ನೀವು ಕುಟುಂಬ ವ್ಯವಸ್ಥೆಯನ್ನು ಏರ್ಪಡಿಸಿಕೊಳ್ಳೋದಾದ್ರೆ ಅದು ಕುಸಿದು ಬೀಳುತ್ತೆ. ಕೇಳಿರಿ,
ಪ್ರೀತಿ ಪ್ರೇಮ ಅಂತ ಹೇಳಿ ಪ್ರೀತಿಯ ಮುಸುಕಿನಲ್ಲಿ ಯಾವ ಹುಡುಗಿ ಯಾವ ಹುಡುಗ ಶಾರೀರಿಕವಾಗಿ ಕೂಡುತ್ತಾರೋ ಅವರು ವಿವಾಹ ಮಾಡಿಕೊಂಡ ನಂತರ ಸುಖವಾಗಿ ಸೌಖ್ಯವಾಗಿ ಸಮಾಧಾನಕರವಾಗಿ ಸಂತೋಷಕರವಾಗಿ ಜೀವಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಆ ಮದುವೆಯಲ್ಲಿ ಪ್ರಧಾನವಾಗಿ ಅಸ್ಥಿವಾರ ಹಾಕಿದ್ದು ಪ್ರೀತಿಯಲ್ಲ, ಮತ್ತೇನು? ಕಾಮ. ಯಾವ ಮದುವೆ ಕಾಮವನ್ನು ಆಧಾರ ಮಾಡಿಕೊಳ್ಳುತ್ತಾರೋ ಅಂತಹ ಮದುವೆ ಸಂಬಂಧ ನಿಲ್ಲಲು ಸಾಧ್ಯವಿಲ್ಲ. ಪ್ರೀತಿ ಪ್ರೇಮ ಅಂತ ಹೇಳಿ ದೇವರಿಗೆ ವಿರುದ್ಧವಾಗಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಸಂಸೋನನ್ನು ಮದುವೆ ಮಾಡಿಕೊಂಡು ಎಲ್ಲಿ ಉದ್ಧಾರ ಆದ? ಆ ಮದುವೆ ಸಂಬಂಧ ಮುರಿದು ಹೋಯಿತು. ಕೊನೆಗೆ ಸಂಸೋನನ್ನು ಒಬ್ಬಂಟಿಗನಾಗಿ ಉಳಿದುಕೊಳ್ಳಬೇಕಾಯ್ತು. ಬೀದಿಯ ಪಾಲಾದನು. ಕೊನೆಗೆ ತನ್ನ ಶರೀರದಲ್ಲಿರುವ ಕೋರಿಕೆ ತೀರಿಸಿಕೊಳ್ಳಲು ಮತ್ತೊಮ್ಮೆ ಹೋಗ್ತಾನೆ. ಎಲ್ಲಿಗೆ? ಗಾಜಕ್ಕೆ. ಎದಕ್ಕಾಗಿ? ವೇಶ್ಯರ ಬಳಿಗೆ ಹೋಗುವುದಕ್ಕಾಗಿ. ಎಂತಹ ಭ್ರಷ್ಟವಾದ ಜೀವಿತವನ್ನು ತಂದುಕೊಂಡನು ನೋಡಿರಿ. ಇದೆಲ್ಲದಕ್ಕೆ ಕಾರಣವೇನು? ಇದೆಲ್ಲದಕ್ಕೆ ಕಾರಣ ಸಂಚಾರ. ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವಂತಹ ಒಂದು ಸುಖಕ್ಕಾಗಿರುವ ಸಂಚಾರ. ದೇವರ ಪರ್ಮಿಷನ್ ಇಲ್ಲದೆ ಅವನು ಹೋಗಿರುವಂತಹ ಪ್ರಯಾಣ ಕೊನೆಗೆ ಅವನನ್ನು ಎಲ್ಲಿಗೆ ಕೊಂಡೊಯ್ತು ಗೊತ್ತಾ? ಗಾಜದಲ್ಲಿರುವ ವೇಶ್ಯಳ ಬಳಿಗೆ ಕೊಂಡೊಯ್ತು. ವೇಶ್ಯಳೊಂದಿಗೆ ಮಲಗಲು ರೂಢಿ ಮಾಡಿಕೊಳ್ತಾನೆ. ಸಂಸೋನನೇ, ಯಾಕೆ ಹೋದೆ ತಿಮ್ನಾ ಊರಿಗೆ ಅಂದಾಗ ನಾನು ಕರ್ಮ ಎಂದು ಹೇಳ್ತಾನೆ. ಒಂದು ವೇಳೆ ನೀವು ಕೇಳೋದಾದ್ರೆ, ಬುದ್ಧಿ ಕೆಟ್ಟವನಾಗಿ ಹೋದೆ. ಸಂಸೋನನೇ, ನಿನ್ನ ಜೀವಿತದಲ್ಲಿ ಯಾವತ್ತಾದ್ರೂ ಅನಿಸಿದೆಯಾ ಈ ತಪ್ಪು ಮಾಡದಿದ್ರೆ ಚೆನ್ನಾಗಿರುತ್ತೆ ಎಂದು, ಇದು ಮಾಡಬಾರ್ದಾಗಿತ್ತೆಂದು? ಬಹಳ ಸಾರಿ ಅನಿಸಿತ್ತು. ಏನನ್ನಿಸಿತು? ಆ ದಿನ ತಿಮ್ನಾ ಊರಿಗೆ ಹೋಗಲಾರದಂತೆ ಇದ್ದಿದ್ಯಾದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಸಹೋದರ ಸಹೋದರಿ, ಈ ದಿನ ಕೇಳ್ತಿದ್ದೇನೆ, ಈ ದಿನ ಪ್ರಶ್ನಿಸಿ ಕೇಳ್ತಿದ್ದೇನೆ, ನಿಮ್ಮ ಜೀವಿತದಲ್ಲಿಯೂ ತಿಮ್ನಾ ಇದೆಯಾ? ನಿಮ್ಮ ಜೀವಿತದ ಯಾವ್ದಾದರೂ ಒಂದು ಕ್ಷೇತ್ರದಲ್ಲಿ ತಿಮ್ನಾ ಊರು ಉಳ್ಕೊಂಡಿದೆಯಾ? ಹೋಗಕೂಡದ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ? ಮಾಡಕೂಡದ ಕೆಲಸ ನೀವು ಮಾಡ್ತಾ ಇದ್ದೀರಾ? ಯಾರೊಂದಿಗೆ ಇರಬಾರದು ಅವರೊಂದಿಗೆ ಇರ್ತಾ ಇದ್ದೀರಾ? ನಿಮ್ಮ ಶರೀರವನ್ನು, ನಿಮ್ಮ ಜೀವಿತವನ್ನು, ನಿಮ್ಮ ಆತ್ಮಿಕತೆಯನ್ನು, ನಿಮ್ಮ ಸಾಕ್ಷಿಯನ್ನು ಹಾಳು ಮಾಡಿಕೊಳ್ತಿದ್ದೀರಾ? ಆ ರೀತಿ ಹಾಳು ಮಾಡಿಕೊಳ್ತಿರುವ ನಿಮ್ಮನ್ನು ದೇವರು ಉದ್ಧರಿಸಬೇಕು. ದೇವರು ಒಂದು ನೂತನ ಹೃದಯ ಕೊಡಬೇಕು ಎಂದು ನೀವು ಆಶಿಸುವುದಾದರೆ ನೀವು ಮಾಡಬೇಕಾದದ್ದೆಲ್ಲ ಒಂದೇ, ಆ ಪಾಪಿಷ್ಟ ಪ್ರಾಂತ್ಯವನ್ನು, ಪ್ರಜೆಗಳನ್ನು ಬಿಟ್ಟು ಬಿಡಬೇಕಷ್ಟೇ. ನೀವು ಪಾಪಿಷ್ಟ ಚಟಗಳನ್ನು ಬಿಟ್ಟು ಕರ್ತನ ಬಳಿಗೆ ಬಂದು ಕ್ಷಮಾಪಣೆ ಕೇಳಿಕೊಳ್ಳುವುದಾದರೆ ದೇವರು ಕ್ಷಮಿಸ್ತಾರೆ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಆದರೆ ಅವುಗಳನ್ನು ಬಿಟ್ಟು ಬಿಟ್ರೆ ಶುಭವಾಗುವುದು. ಒಪ್ಪಿಕೊಂಡ್ರೆ ಸಾಲೋದಿಲ್ಲ. ನಮ್ಮಲ್ಲಿ ಬಹಳಷ್ಟು ಜನ ತಮ್ಮ ಅಪರಾಧಗಳನ್ನು, ದೋಷಗಳನ್ನು, ಪಾಪಗಳನ್ನು ಒಪ್ಪಿಕೊಳ್ತಿದ್ದಾರೆ, ಆದ್ರೆ ಬಿಟ್ಟು ಬಿಡ್ತಾ ಇಲ್ಲ. ನೀವು ಬಿಟ್ಟು ಬಿಡದೇ ಇದ್ದರೆ ನಿಮ್ಮ ಪಾಪ ಕ್ಷಮಿಸಲ್ಪಡುವುದಿಲ್ಲ, ನೀವು ಕನಿಕರಿಸಲ್ಪಡುವುದಿಲ್ಲ. ಆ ದಿನ ಸಂಸೋನನು ಗಾಜಕ್ಕೆ ಹೋಗ್ತಾನೆ. ಏನ್ ಸಾಧಿಸುತ್ತಾನೆ? ವೇಶ್ಯಳೊಂದಿಗೆ ಮಲಗುವುದಕ್ಕಾಗಿ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ನಿಲ್ಲಿಸುತ್ತಾನೋ? ಇಲ್ಲ ಪ್ರಿಯರೇ, ಅಲ್ಲಿಂದ ಎಲ್ಲಿಗೆ ಹೋದನೆಂದು ನೋಡೋಣ ಬನ್ನಿ. 4ನೇ ವಚನ ನೋಡಿ. ಆ ನಂತರ ಸಂಸೋನನು ಸೋರೇಕ್ ತಗ್ಗಿನಲ್ಲಿದ್ದ ದೆಲಿಲಾ ಎಂಬ ಸ್ತ್ರೀಯನ್ನು ಏನ್ ಮಾಡಿದನಂತೆ? ಮೋಹಿಸಿದನು. ಅರ್ಥವಾಗ್ತಿದೆಯಾ? ಪ್ರೀತಿಯಲ್ಲ, ಅದು ಶರೀರ ಕೋರಿಕೆಯನ್ನು ನೆರವೇರಿಸಿಕೊಳ್ಳುವಂತಹ ಒಂದು ಮೋಹವಾಗಿತ್ತು. ಈ ದಿನವೂ ಕೂಡ ಅನೇಕ ಜನ ಹುಡುಗ ಹುಡುಗಿಯರು ಪ್ರೀತಿ ಪ್ರೀತಿ ಎಂದು ಹೇಳಿ ಬಹಳ ಸಡಿಲಾಗಿ ತಿರುಗಾಡುತ್ತಾರೆ. ಅದು ಪ್ರೀತಿ ಅನ್ನುತ್ತೀರೋ? ಪ್ರೀತಿ ಅಲ್ಲ ಪ್ರಿಯರೇ. ಪ್ರೀತಿ ಎನ್ನುವಂತಹ ಕೊಡೆಯ ಕೆಳಗೆ ಅವರು ತಮಗಿರುವಂತಹ ಮೋಹವನ್ನು, ಕಾಮವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಮಾಡುವಂತಹ ಒಂದು ನಾಟಕವೇ ಈ ಕಾಲದ ಪ್ರೀತಿಯಾಗಿದೆ. ಆ ಕಾಮವನ್ನು, ಮೋಹವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಕೊನೆಗೆ ಸಂಸೋನನು ಎಲ್ಲಿಗೆ ಸಂಚರಿಸಿದನು ಗೊತ್ತಾ? ಮೊದಲನೇದಾಗಿ ತಿಮ್ನಾ ಊರಿಗೆ, ಆ ನಂತರ ಗಾಜಾ ಊರಿಗೆ, ಆ ನಂತರ ಸೋರೇಕ್ ಎನ್ನುವಂತಹ ಪ್ರಾಂತ್ಯಕ್ಕೆ ಹೋಗುತ್ತಾನೆ. ಅಲ್ಲಿರುವಂತಹ ದೆಲಿಲಾ ಎಂಬ ಒಬ್ಬ ಸ್ತ್ರೀಗೆ ಮೋಹಿಸುತ್ತಾನೆ. ಕೊನೆಗೆ ಏನ್ ಸಾಧಿಸಿದ ಪ್ರಿಯರೇ? ಆಕೆಯೊಂದಿಗೆ ಕಾಲಕ್ಷೇಪ ಮಾಡುವುದನ್ನು ಕಲಿಯುತ್ತಾನೆ. ಸಂಸೋನನೇ, ಅಷ್ಟಕ್ಕೂ ನೀನು ಎದಕ್ಕಾಗಿ ಹುಟ್ಟಿದೆ? ದೇವರಿಗೋಸ್ಕರ ಹುಟ್ಟಿದೆ. ದೇವ ಪ್ರಜೆಗಳಿಗೋಸ್ಕರ ಹುಟ್ಟಿದೆ. ದೇವ ಪ್ರಜೆಗಳನ್ನು ಪಾಪಿಷ್ಟ ಫಿಲಿಸ್ಟಿಯರ ಕೈಯಿಂದ ಬಿಡಿಸುವುದಕ್ಕಾಗಿ, ನ್ಯಾಯಸ್ಥಾಪಕನಾಗಿರುವುದಕ್ಕಾಗಿ ಹುಟ್ಟಿದ್ದೇನೆ. ಪ್ರತಿಷ್ಠಿಸಲ್ಪಟ್ಟಿದ್ದೇನೆ ಮತ್ತು ಪ್ರತ್ಯೇಕಿಸಲ್ಪಟ್ಟಿದ್ದೇನೆ. ಆದರೆ ಒಂದು ದಿನ ಹೋಗಕೂಡದ ಸ್ಥಳಕ್ಕೆ ಹೋಗಿದ್ದೇನೆ. ಅಲ್ಲಿ ಸೈತಾನನಿದ್ದಾನೆಂದು ನನಗೆ ಗೊತ್ತಿಲ್ಲ. ಅಲ್ಲಿ ಸೈತಾನನು ನನಗೆ ಹೊಂಚಿ ಹಾಕಿಕೊಂಡಿದ್ದಾನೆಂದು ಗೊತ್ತಿಲ್ಲ. ನನ್ನ ಜೀವಿತವನ್ನು, ನನ್ನ ಭವಿಷ್ಯವನ್ನು ನಾಶನ ಮಾಡುವುದಕ್ಕಾಗಿ ಸೈತಾನನು ಒಂದು ಹುಡುಗಿಯನ್ನು ನೇಮಿಸಿಟ್ಟಿದ್ದಾನೆಂದು ನನಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ದೇ ಆದರೆ ನಾನು ಮರೆತು ಕೂಡ ಅಲ್ಲಿಗೆ ಹೋಗ್ತಿರ್ಲಿಲ್ಲ, ಮಾರ್ಗದಲ್ಲಿ ನಡೆಯುತ್ತಿರಲಿಲ್ಲ. ಸಂಸೋನನೇ, ನಿನ್ನ ಜೀವಿತದಲ್ಲಿ ಮಾಡಿದ ದೊಡ್ಡ ತಪ್ಪೇನು? ದೇವರ ಅನುಮತಿ ಇಲ್ಲದೆ ತಿಮ್ನಾ ಊರಿಗೆ ಹೋಗುವಂತದ್ದಾಗಿದೆ ಎಂದು ಹೇಳ್ತಿದ್ದ. ದೇವರ ಇಷ್ಟವಿಲ್ಲದೆ ಒಂದು ಹುಡುಗಿಗೆ ಪ್ರೀತಿ ಮಾಡಿ ಮದುವೆ ಮಾಡಿಕೊಳ್ಳುವಂಥದ್ದು. ಆ ನಂತರ ನನ್ನ ಬದುಕು ಈಗೋ ಹೀಗೆ ಭ್ರಷ್ಟವಾಯ್ತು. ಗಾಜಕ್ಕೆ ಹೋಗಿ ವೇಶ್ಯರೊಂದಿಗೆ ಮಲಗಿದೆ. ಸೋರೇಕ್ ಪ್ರಾಂತ್ಯಕ್ಕೆ ಬಂದು ದೆಲಿಲಾಳನ್ನು ಮೋಹಿಸಿದೆ. ಆಕೆಯೊಂದಿಗೆ ನನ್ನ ಕೋರಿಕೆ ತೀರಿಸಿಕೊಳ್ಳುತ್ತಾ ಕೊನೆಗೆ ದೇವರ ಕರೆಯನ್ನೇ ಮರೆತು ಹೋಗಿ ಫಿಲಿಸ್ಟಿಯರ ಪ್ರಾಂತ್ಯದಲ್ಲಿಯೇ ಪಾಪಿಷ್ಟನಾಗಿ ಜೀವಿಸಲು ಪ್ರಾರಂಭಿಸಿದೆ. ಏನಾಯ್ತೋ ಗೊತ್ತಿಲ್ಲ. ಯಾವ ಹುಡುಗಿಯ ಮಡಿಲಲ್ಲಿ ಮಲಗಿ ನನಗೆ ಪ್ರಶಾಂತತೆ ಇದೆ ಅಂದುಕೊಂಡೇನೋ, ಆ ಹುಡುಗಿಯೇ ನನ್ನನ್ನು ಮಾರಿಬಿಟ್ಟಳು.
ಫಿಲಿಸ್ಟಿಯರು ಅಕಸ್ಮಾತ್ ಆಗಿ ಬರ್ತಾರೆ. ಆಗ ನನ್ನ ಕೂದಲೆಲ್ಲ ಕಟ್ ಮಾಡಿ ಬಿಡ್ತಾರೆ, ನನ್ನ ಬಲವೆಲ್ಲ ಹೊರಟು ಹೋಗುತ್ತೆ. ದೇವರು ನನಗೆ ನೋಡಿ 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 ನಾನು ಮಾಡಿರುವ ಪಾಪಿಷ್ಟ ಕೆಲಸಗಳನ್ನೆಲ್ಲ ನೋಡಿ ತಾಳದೆ ಇನ್ನು ನನ್ನನ್ನು ಬಿಟ್ಟು ಹೊರಟು ಹೋದ್ರು. ಅನಾಥನಾಗಿ ಉಳಿದುಕೊಂಡೆ. ಫಿಲಿಸ್ಟಿಯರು ನನ್ನನ್ನು ಬಂಧಿಸಿ ಬಿಟ್ರು. ನನಗೆ ಭಯಂಕರವಾಗಿ ಹೊಡೆದ್ರು. ಯಾವ ಕಣ್ಣನ್ನು ಆಧಾರ ಮಾಡಿಕೊಂಡು ತಿಮ್ನಾವರಿಗೆ ಹೋಗಿ ಒಂದು ಹುಡುಗಿಯನ್ನು ನೋಡಿದನೋ, ಗಾಜಕ್ಕೆ ಹೋಗಿ ಒಂದು ವೇಷಳನ್ನು ನೋಡಿದನೋ, ಸೋರೇಕಿಗೆ ಬಂದು ದೆಲೀಲಾಳನ್ನು ನೋಡಿದನೋ, ಆ ಕಣ್ಣುಗಳನ್ನೇ ಅವರು ಕಿತ್ತು ಹಾಕಿದ್ರು. ಈಗ ಕುರುಡನಾದೆ. ಶರೀರವನ್ನೆಲ್ಲ ಗಾಯಗೊಳಿಸಿ ಸಂಪೂರ್ಣವಾಗಿ ಸರಪಣಿಗಳಿಂದ ಬಂಧಿಸಿ ಬಿಟ್ಟಿದ್ದಾರೆ. ಈಗ ಬಂಧಿತನಾದೆನು. ಅರ್ಥವಾಯ್ತು. ದೇವರಿಲ್ಲದಂತೆ ನಾನು ತಿಮ್ನಾ ಊರಿಗೆ ಹೋಗಿರೋದೇ ದೊಡ್ಡ ಪಾಪ. ದೇವರಿಲ್ಲದಂತೆ ನಾನು ಸಂಚರಿಸಿರೋದೇ ದೊಡ್ಡ ಪಾಪ. ಶತ್ರುಗಳನ್ನು ಜಯಿಸಿ ನನ್ನ ಪ್ರಜೆಗಳನ್ನು ಆ ಶತ್ರುವಿನ ಬಂಧನದಿಂದ ಬಿಡಿಸಬೇಕಾದ ನಾನು ಆ ಶತ್ರುಗಳ ಕೈಗೆ ಬಂಧಿತನಾದೆನಲ್ಲವೇ? ವಾಸ್ತವದಲ್ಲಿ ದೇವರ ಪಕ್ಷದಲ್ಲಿ ನಿಂತುಕೊಂಡು ದೇವ ಜನರಿಗೆ ಜಯ ಕಲ್ಪಿಸಿಕೊಡಬೇಕಾದ ನಾನು ಶತ್ರುಗಳ ಕೈಗೆ ಸಿಕ್ಕಾಕೊಂಡು ಫಿಲಿಸ್ಟಿಯರಿಗೆ ಜಯ ಕಲ್ಪಿಸಿಕೊಟ್ಟೆ. ಆಗ ಫಿಲಿಸ್ಟಿಯರು ಹೇಳಿದ್ದೇನು ಗೊತ್ತಾ? ನೋಡೋಣ ಬನ್ನಿ. 16ನೇ ಅಧ್ಯಾಯ 23ನೇ ವಚನ. ಏನ್ ಹೇಳ್ತಿದ್ದಾರೆ ಫಿಲಿಸ್ಟಿಯರು ನೋಡಿರಿ. ಫಿಲಿಸ್ಟಿಯರ ಪ್ರಭುಗಳು, ನಮ್ಮ ದೇವತೆಗಳು ನಮ್ಮ ಶತ್ರುವಾಗಿರುವ, ಏನಂತೆ? ನಮ್ಮ ದೇವತೆ ನಮ್ಮ ಶತ್ರುವಾಗಿರುವ ಸಂಸೋನನನ್ನು ನಮ್ಮ ಕೈಗೆ ಒಪ್ಪಿಸಿತ್ತು ಎಂದು ಹೇಳಿಕೊಳ್ಳುತ್ತಾ ತಮ್ಮ ದೇವತೆಯಾಗಿರುವ ದಾಗೋಗಿಗೆ ಮಹಾಬಲಿಯನ್ನು ಅರ್ಪಿಸಲು ಸಂಭ್ರಮಿಸುವುದಕ್ಕಾಗಿಯೂ ಕೂಡಿ ಬಂದ್ರು. ಎಂತಹ ಘೋರ ನೋಡಿ. ಅವ್ರೇನ್ ಹೇಳ್ತಿದ್ದಾರೆ ಗೊತ್ತಾ? ಸಂಸೋನನಿಗೆ ಅವರ ದೇವರು ಕಾಪಾಡ್ಲಿಕ್ಕಾಗಲಿಲ್ಲ. ನಮ್ಮ ದೇವರಾಗಿರುವ ದಾಗೋನು ಸಂಸೋನನು ಮಹಾಬಲಿಷ್ಠನನ್ನು ತಂದು ನಮ್ಮ ಮುಂದೆ ಬಂದಿಯನ್ನಾಗಿ ಮಾಡಿಬಿಟ್ಟಿತು. ನಮ್ಮ ದೇವತೆಯೇ ಬಹು ದೊಡ್ಡದು. ಆಗ ದೇವರಿಗೆ ಎಷ್ಟು ಅವಮಾನ ನೋಡಿ. ಸಹೋದರ ಸಹೋದರಿಯರೇ, ದೇವರ ಮಕ್ಕಳಾಗಿ ಜೀವಿಸಬೇಕಾದ ನಾವು, ಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕಾದ ನಾವು, ಪರಿಶುದ್ಧರಾಗಿ ಬದುಕಬೇಕಾದ ನಾವು, ಸೈತಾನನಿಗೆ ಒಂದು ವೇಳೆ ನಾವು ಅವಕಾಶ ಕೊಡೋದಾದ್ರೆ, ಸ್ಥಳ ಕೊಡೋದಾದ್ರೆ, ಸೈತಾನನು ಎಷ್ಟೋ ಸಂಭ್ರಮಗೊಳ್ಳುತ್ತಾನೆ. ದೊರಕಿದ ನನಗೆ ದೇವರ ಮಗುವಾಗಿ ಜೀವಿಸಬೇಕಾದವನು ನನಗೆ ದೊರಕಿದಳು ಅನ್ನುತ್ತಾನೆ. ಅದು ಅಪಾಯ ಪ್ರಿಯರೇ. ಆ ದಿನ ಫಿಲಿಸ್ಟಿಯರು ಸೆಲೆಬ್ರೇಟ್ ಮಾಡಿಕೊಳ್ತಿದ್ರು. ಏನೆಂದು? ನಮ್ಮ ದೇವತೆ ಸಂಸೋನನನ್ನು ನಮ್ಮ ಕೈಗೆ ಒಪ್ಪಿಸಿತೆಂದು. ಸಂಸೋನನ ದೇವರು ಏನ್ ಮಾಡ್ಲಿಕ್ಕಾಗಿಲ್ಲ ಅಂದ್ರು. ಏನ್ ಮಾಡ್ಲಿಕ್ಕಾಗುತ್ತೆ ಹೇಳಿ? ನೀವು ನಿಮ್ಮ ಕೈಯನ್ನು ಸೈತಾನನ ಕೈಗೆ ಒಪ್ಪಿಸಿ ಕೊಡೋದಾದ್ರೆ ದೇವ್ರೇನ್ ಮಾಡ್ಲಿಕ್ಕಾಗುತ್ತೆ ಹೇಳಿ? ಹವ್ವಾ, ಆದಾಮನೇ, ಈ ಒಂದು ಏದೇನ್ ತೋಟದಲ್ಲಿ ಎಲ್ಲಾ ಹಣ್ಣನ್ನು ತಿನ್ನಿರಿ, ಒಂದು ಹಣ್ಣನ್ನು ಮಾತ್ರ ತಿನ್ನಬೇಡಿ ಎಂದು ಎಷ್ಟೇ ದೇವ್ರು ಹೇಳಿದ್ರು ಸಹ ಬೇಕಂತ ಸೈತಾನನ ಮಾತನ್ನು ಕೇಳಿ ಅದೇ ಹಣ್ಣನ್ನು ತಿಂದ್ರೆ ದೇವ್ರೇನ್ ಮಾಡ್ಲಿಕ್ಕಾಗುತ್ತೆ ಹೇಳಿ? ಸಹೋದರ ಸಹೋದರಿಯರೇ, ಬೇಕಂತ ನಿಮ್ಮ ಜೀವಿತದಲ್ಲಿ ಸೈತಾನನಿಗೆ ನೀವು ಅವಕಾಶ ಕೊಡೋದಾದ್ರೆ ದೇವ್ರು ಏನು ಮಾಡ್ಲಿಕ್ಕಾಗಲ್ಲ. ಆ ದಿನ ಸಂಸೋನನು ತೆಗೆದುಕೊಂಡ ನಿರ್ಣಯಗಳು ಸಂಪೂರ್ಣವಾಗಿ ಅವನ ಶರೀರದ ಮೇಲೆ ಆಧಾರಗೊಂಡ ನಿರ್ಣಯಗಳಾಗಿದ್ವು. ಕೊನೆಗೆ ಏನಾಗುತ್ತಾನೆ ಗೊತ್ತಾ? ಬಂಧಿತನಾದ ನಂತರ ಅಳುತ್ತಾನೆ ಪ್ರಿಯರೇ. ಹೇಗೆ ಅಳುತ್ತಾನೆ ನೋಡಿರಿ. ಆತ್ಮಿಕನ ಸಂಚಾರ ಅಂತ್ಯದಲ್ಲಿ ಎಲ್ಲಿ ಕೊನೆಗೊಳ್ಳುತ್ತೆ ನೋಡಿ. 25ನೇ ವಚನ. ಅವರು ಆನಂದ ಲಹರಿಯಲ್ಲಿದ್ದಾಗ ನಮ್ಮ ವಿನೋದಕ್ಕೋಸ್ಕರ ಸಂಸೋನನನ್ನು ಕರ್ಕೊಂಡು ಬನ್ನಿರಿ ಅಂದರು. ಅದರಂತೆಯೇ ಸಂಸೋನನನ್ನು ಸೆರೆಮನೆಯಿಂದ ಕರೆದುಕೊಂಡು ಬಂದರು. ಅವನು 2 ಸ್ತಂಭಗಳ ನಡುವೆ ನಿಂತು ವಿನೋದ ಮಾಡಬೇಕಾಯ್ತು. ಆಗ ಸಂಸೋನನು ತನ್ನ ಕೈ ಹಿಡಿದು ನಡೆಸಿದ ಹುಡುಗನಿಗೆ ಹೇಳಿದ್ದೇನೆಂದರೆ, ನನ್ನ ಕೈಗಳನ್ನು ಬಿಡು, ನಾನು ಕೈಯಾಡಿಸಿ ಮನೆಗೆ ಆಧಾರವಾಗಿರುವ ಸ್ತಂಭಗಳನ್ನು ಹುಡುಕಿ ಅವುಗಳಿಗೆ ಸ್ವಲ್ಪ ಒರಗಿಕೊಳ್ಳುತ್ತೇನೆ ಅಂದನು. ಆ ಮನೆಯು ಸ್ತ್ರೀ ಪುರುಷರಿಂದ ಕಿಕ್ಕಿರಿಯುತ್ತಿತ್ತು. ಫಿಲಿಸ್ಟಿಯರ ಅಧಿಪತಿಗಳೆಲ್ಲರೂ ಅಲ್ಲಿದ್ದರು. ಸಂಸೋನನ ವಿನೋದವನ್ನು ನೋಡುವುದಕ್ಕಾಗಿ ಬಂದವರಲ್ಲಿ ಸುಮಾರು 3,000 ಮಂದಿ ಸ್ತ್ರೀ ಪುರುಷರು ಮಾಳಿಗೆಯ ಮೇಲಿದ್ದರು. ಆಗ ಸಂಸೋನನು ಯೆಹೋವನಿಗೆ ಹೇಳುತ್ತಾನೆ, ಕರ್ತನೇ, ಯೆಹೋವನೇ, ದೇವರೇ, ದಯವಿಟ್ಟು ನನ್ನನ್ನು ಜ್ಞಾಪಕ ಮಾಡಿಕೋ. ದೇವರೇ, ದಯಮಾಡಿ ಇದೊಂದು ಸಾರಿ ಮಾತ್ರವೇ ನನ್ನನ್ನು ಬಲಪಡಿಸು. ಫಿಲಿಸ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಮುಯ್ಯಿ ತೀರಿಸುವ ಹಾಗೆ ಸಹಾಯ ಮಾಡೆಂದು ಯೆಹೋವನಿಗೆ ಮೊರೆ ಇಟ್ಟನು. ಸಾಯುವುದಕ್ಕಿಂತ ಮುಂಚೆ, ಅವರು ಸಾಯಿಸುವುದಕ್ಕಿಂತ ಮುಂಚೆ. ಆಗ ಕಣ್ಣು ತೆರೆಯೋಣ ಅಂದ್ರೂ ಕೂಡ ಕಣ್ಣುಗಳಿಲ್ಲ ಪ್ರಿಯರೇ. ಆಗ ಆತ್ಮಿಕ ಕಣ್ಣುಗಳನ್ನು ತೆರೆದುಕೊಳ್ಳುತ್ತಾನೆ. ದೇವರೇ, ಯೆಹೋವನೇ, ಒಂದು ಸಾರಿ, ಇನ್ನೊಂದು ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೋ ಅನ್ನುತ್ತಾನೆ. ಇಷ್ಟು ವರ್ಷಗಳವರೆಗೂ ನಿಮ್ಮನ್ನು ಮರೆತು ಹೋದೆ. ನಾನು ಇಷ್ಟ ಬಂದ ಸ್ಥಳಗಳಿಗೆಲ್ಲ ಹೋದೆ, ಕಂಡವರೊಂದಿಗೆಲ್ಲ ತಿರುಗಾಡಿದೆ, ನನ್ನ ಇಷ್ಟಾನುಸಾರವಾಗಿ ಜೀವಿಸಿದೆ. ಈಗೋ ನನ್ನ ಇಷ್ಟಾನುಸಾರವಾದ ಜೀವಿತ ಕೊನೆಗೆ ನನ್ನನ್ನು ಭ್ರಷ್ಟನನ್ನಾಗಿ ಮಾಡಿತು, ಶತ್ರುಗಳಿಂದ ಬಂಧಿಸಿ ಬಿಟ್ಟಿತು. ಅವರಿಗೆ ಈಗ ಬಂದಿ ಆಳಾಗಿ ಬಿಟ್ಟಿದ್ದೇನೆ. ಈಗ ನಾನು ಮಾಡುವಂಥದ್ದೇನೂ ಇಲ್ಲ. ಯೆಹೋವನೇ, ಇನ್ನೊಂದು ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೋ. ಆಗ ಒಂದು ಮಾತು ಹೇಳ್ತಾನೆ, ಈ ಒಂದು ಸಾರಿ ಮಾತ್ರವೇ ನನ್ನನ್ನು ಜ್ಞಾಪಕ ಮಾಡಿಕೋ ಅಂದ. ಫಿಲಿಸ್ಟಿಯರ ಸಾವಿರಾರು ಜನರ ಮಧ್ಯದಲ್ಲಿ ದೇವರ ಪರವಾಗಿ ನಿಲ್ಲಬೇಕಾದಂತಹ ಸಂಸೋನನು
ಬಿಕ್ಕಿ ಬಿಕ್ಕಿ ಅಳುತ್ತಾ ಬಿಕ್ಕಿ ಬಿಕ್ಕಿ ದುಃಖಿಸುತ್ತಾ ಸರಪಣಿಗಳ ಮಧ್ಯದಲ್ಲಿ ಬಂಧಿತನಾಗಿ ದೇವರಿಗೆ ಪ್ರಾರ್ಥಿಸಿದ್ದಕ್ಕಾಗಿ ದೇವರು ಏನ್ ಹೇಳಬೇಕು ಹೇಳಿ? ಅಯ್ಯೋ, ಕೆಲ್ಸಕ್ಕೆ ಬಾರದ ಸಂಸೋನನೇ, ಎಂತಹ ಕೆಲಸ ಮಾಡಿದೆ, ನಿನಗೆ ಬಲ ಕೊಟ್ಟೆ, ಶಕ್ತಿ ಕೊಟ್ಟೆ, ನನ್ನ ಆತ್ಮ ಅನುಗ್ರಹಿಸಿದೆ, ನನ್ನ ಇಷ್ಟಾನುಸಾರವಾಗಿ ಜೀವಿಸುತ್ತಿ ಎಂದು ಆಶಿಸಿದೆ, ಇನ್ನು ನಿನ್ನ ಇಷ್ಟಾನುಸಾರವಾಗಿ ತಿರುಗಾಡಿದೆ, ಇಷ್ಟ ಬಂದಂತೆ ಬದುಕಿದೆ, ಈಗ ಸಾಯುವುದಕ್ಕಿಂತ ಮುಂಚಿತವಾಗಿ ನನಗೆ ಯಾಕೆ ಪ್ರಾರ್ಥನೆ ಮಾಡುತ್ತಿ ಎಂದು ದೇವರು ಹೇಳಿದ್ದೆ. ಆದ್ರೆ ಆ ದಿನ ಸಂಸೋನನು ಹಾಗೆಯೇ ನಶಿಸಿ ಹೋಗ್ತಾ ಇದ್ದ ಪ್ರಿಯರೇ. ಕೊನೆಯ ಕ್ಷಣದಲ್ಲಿ ಸಂಸೋನನು ಪ್ರಾರ್ಥನೆ ಮಾಡಿದ್ರು ಕೂಡ ದೇವರು ಲಾಲಿಸಿ ಬೆಟ್ಟದಂತಹ ಫಲವನ್ನು ದೇವರು ಅನುಗ್ರಹಿಸಿದ್ರು ಪ್ರಿಯರೇ. ಸಹೋದರ ಸಹೋದರಿಯರೇ ಕೇಳಿರಿ, ಸಂಸೋನನು ಆತ್ಮಿಕನಲ್ಲವೋ? ಆತ್ಮಿಕನೇ ಆಗಿದ್ದ. ಸಂಸೋನನಲ್ಲಿ ದೇವರ ಆತ್ಮ ಇರಲಿಲ್ಲವೋ? ದೇವರ ಆತ್ಮ ಸಂಸೋನನು ಹೊಂದಿಕೊಂಡಿದ್ದ. ಆದ್ರೂ ಕೂಡ ಸಂಸೋನನು ಡೆಲಿಬರೇಟ್ ಆಗಿ ತಾನು ಹೋಗಬಾರದಂತಹ ಪ್ರಾಂತ್ಯಕ್ಕೆ ಬೇಕಂತ ಹೋಗುತ್ತಾನೆ, ಸಾಹಸ ಮಾಡಿ ಹೋಗ್ತಾನೆ. ನಾವು ಕೂಡ ದೇವರ ಮಕ್ಕಳಾದಾಗಿ ಕೂಡ ಕೆಲವೊಮ್ಮೆ ಬೇಕಂತ ಹೋಗ್ತೇವೆ. ಏನೂ ಆಗೋದಿಲ್ಲ, ಏನೂ ನಡೆಯುವುದಿಲ್ಲ, ಎಲ್ಲರೂ ಮಾಡ್ತಿದಾರಲ್ಲವೇ, ಎಲ್ಲರೂ ಮಾಡೋ ಕೆಲಸ ಅಲ್ಲವೇ, ಇದು ಎಲ್ಲರೂ ಮಾಡೋದೇ ತಾನೇ, ಕಾಮನ್ ಅಲ್ಲವೇ ಎಂದು ಯಾವುದೇ ಪಾಪವಾಗಲಿ ನೀವು ಬೇಕಂತ ಯೋಚಿಸಿ ಮಾಡೋದಾದ್ರೆ ಕೇಳಿರಿ, ಕಾದು ಕುಳಿತಿದ್ದಾನೆ ಸೈತಾನನು ನಿಮಗಿರುವುದನ್ನೆಲ್ಲ ದೋಚಿಕೊಳ್ಳುವುದಕ್ಕಾಗಿ, ನಿಮ್ಮನ್ನು ಕೇವಲ ದಿಕ್ಕಿಲ್ಲದವರನ್ನಾಗಿ ಮಾಡುವುದಕ್ಕಾಗಿ. ಮಹಾಬಲಿಷ್ಠನಾದ ಸಂಸೋನನಂಥವನಿಗೆ ಏನ್ ಮಾಡುತ್ತಾನೆ ಗೊತ್ತಾ? ಬಂಧಿಸಿ ಬಿಡುತ್ತಾನೆ, ಬದುಕೇ ಇಲ್ಲದಂತೆ ಮಾಡಿ ಬಿಡುತ್ತಾನೆ, ಬದುಕಲಾರದಂತೆಯೇ ಮಾಡುತ್ತಾನೆ. ಎಷ್ಟು ಘೋರ! ಅದಕ್ಕಾಗಿಯೇ ಆತ್ಮಿಕನ ಸಂಚಾರ ಬಹು ಜಾಗರೂಕತೆಯಿಂದಿರಬೇಕು. ದೇವರ ಚಿತ್ತವಿಲ್ಲದೆ ಪ್ರತಿ ಸ್ಥಳಕ್ಕೆ ಹೋಗುವುದಾದರೆ, ದೇವರ ಚಿತ್ತ ಇರಲಾರದಂತಹ ಕೆಲಸಗಳನ್ನು ಮಾಡುವುದಾದ್ರೆ, ದೇವರ ಚಿತ್ತ ಇಲ್ಲದಂತಹ ಮದುವೆ ಮಾಡಿಕೊಂಡರೆ ಅದು ನಿಲ್ಲುವುದಿಲ್ಲ, ನೀವು ಆಶಿಸಿದಂತಹ ಪ್ರತಿಫಲ ನೋಡುವುದಿಲ್ಲ. ಕಟ್ಟ ಕಡೆಯ ಸ್ಥಾನಕ್ಕೆ, ಕೊನೆಗಾಣಿಸುವ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಆ ದಿನ ಬರುವುದಕ್ಕಿಂತ ಮುಂಚೆಯೇ ಈ ದಿನ ಮನಪೂರ್ವಕವಾಗಿ ಪ್ರಾರ್ಥಿಸೋಣವೇ? ಬನ್ನಿರಿ, ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಮಹಾಪರಿಶುದ್ಧನಾದ ನಮ್ಮ ಪ್ರಿಯ ಪರಲೋಕದ ತಂದೆಯೇ, ನಿಮಗೆ ವಂದನೆಗಳು ದೇವರೇ. ಹುಟ್ಟುವುದರಿಂದ ನಮ್ಮ ಪ್ರಯಾಣ ಪ್ರಾರಂಭವಾಯಿತು, ಮರಣದೊಂದಿಗೆ ಈ ನಮ್ಮ ಪ್ರಯಾಣ ಮುಕ್ತಾಯವಾಗುತ್ತೆ. ಆದರೆ ಇದರ ಮಧ್ಯದಲ್ಲಿ ದೇವರೇ, ನಾವು ಹಾಕುವ ಪ್ರತಿ ಹೆಜ್ಜೆ ನೀವು ನೋಡ್ತಾ ಇದ್ದೀರಿ, ನಾವು ಹೋಗುವ ಪ್ರತಿ ಪ್ರಾಂತ್ಯವನ್ನು ನೀವು ಗಮನಿಸುತ್ತಾ ಇದ್ದೀರಿ, ನಾವು ಭೇಟಿಯಾಗುವ ಪ್ರತಿ ವ್ಯಕ್ತಿಯನ್ನು ದೇವರೇ ನೀವು ಕುಲಂಕುಷವಾಗಿ ಪರಿಶೀಲಿಸುತ್ತಾ ಇದ್ದೀರಿ. ಅದಕ್ಕಾಗಿಯೇ ಕೇಳ್ತಿದ್ದೇವೆ ದೇವರೇ, ನಿಮಗಿಷ್ಟವಿಲ್ಲದಂತಹ ಹೆಜ್ಜೆಯನ್ನು ನಾವು ಹಾಕುವವರಾಗಿರಬಾರದು, ನಿಮಗಿಷ್ಟವಿಲ್ಲದ ಕೆಲಸ ನಾವು ಮಾಡುವವರಾಗಿರಬಾರದು, ನಿಮಗಿಷ್ಟವಿಲ್ಲದ ಪ್ರಯಾಣ ನಮಗೆಂದಿಗೂ ಕ್ಷೇಮವಲ್ಲ, ನಿಮಗಿಷ್ಟವಿಲ್ಲದ ವ್ಯಕ್ತಿಗೆ ಭೇಟಿಯಾಗುವುದು ನಮಗೆ ಎಂದಿಗೂ ಆಶೀರ್ವಾದಕರವಲ್ಲ. ಹಾಗಾಗಿ ದೇವರೇ, ನನ್ನ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ದೇವರೇ, ಈ ಸಮಯದಲ್ಲಿ ಪ್ರಾರ್ಥಿಸುವವರೆಲ್ಲರ ಜೀವಿತದಲ್ಲಿ ದೇವರೇ, ನಿಮ್ಮ ಚಿತ್ತವೇ ನೆರವೇರಬೇಕು. ದೇವರೇ, ನಿಮ್ಮ ಚಿತ್ತವೇ ನೆರವೇರಬೇಕು. ಸೈತಾನನು ಎಷ್ಟೇ ಶೋಧಿಸಿದರು, ಸೈತಾನನು ಎಷ್ಟೇ ತೊಂದರೆ ಪಡಿಸಿದರು, ಅವನಿಗೆ ಒಳಗಾಗದೆ, ಅಧೀನವಾಗದೆ ದೇವರೇ, ಯೋಸೇಫನ ಹಾಗೆ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವ ಜೀವಿತ ನಮಗೆ ದಯಪಾಲಿಸಿರಿ ದೇವರೇ. ಈ ಲೋಕ ಆಕರ್ಷಣೆಗಳು, ಲೋಕ ಸ್ನೇಹಗಳು, ಮೋಹದಿಂದ ಕೂಡಿರುವಂತಹ ಪ್ರೀತಿ ವ್ಯವಹಾರಗಳು ನಮ್ಮ ಮಕ್ಕಳ ತಂಟೆಗೆ ಎಂದಿಗೂ ಬರಬಾರದು ದೇವರೇ. ನಮ್ಮ ಯವನ ಮಕ್ಕಳ ಸುತ್ತಲೂ ವಿಶೇಷವಾದ ಕಾವಲು ಭದ್ರತೆಯನ್ನು ದಯಪಾಲಿಸಿರಿ ದೇವರೇ. ಯಾವ ರೀತಿಯಾಗಿ ಸೈತಾನನು ತಿಮ್ನಾ ಊರಿನ ಹುಡುಗಿಯನ್ನು, ಸಂಸೋನನನ್ನು ಶೋಧಿಸಲು ನೇಮಿಸಿಟ್ಟಿದನೋ, ಬಹುಶಃ ಅದೇ ರೀತಿ ನಮ್ಮ ಮಕ್ಕಳಿಗಾಗಿಯೂ ನೇಮಿಸಿಟ್ಟಿರ್ತಾನೆ. ಅದು ಯಾರೆಂದು ನಮಗೆ ಗೊತ್ತಿಲ್ಲ, ಆದ್ರೆ ನಿಮಗೆ ಗೊತ್ತು. ಆ ಮಾರ್ಗದಲ್ಲಿ ನಮ್ಮ ಮಕ್ಕಳು ಹೋಗಲಾರದಂತೆ ಸಹಾಯ ಮಾಡಿರೆಂದು. ಹೀಗೆ ಪ್ರತಿಯೊಬ್ಬರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.